ಹನುಮಾನ್ ಚಾಲಿಸಾ ಸಂಘರ್ಷದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಆರೋಪಿಗಳ ಬಂಧನವಾಗ್ತಾ ಇದ್ದಂತೆ ಸ್ಟೇಟಸ್ ಹೆಚ್ಚಿನ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇರೋದು. ಸಹೋದರನ ಬಂಧನವಾಗ್ತಾ ಇದ್ದಂತೆ ಸೈಯದ್ ಒಬ್ಬ ಸ್ಟೇಟಸ್ ಹಾಕ್ತಾನೆ, ಇವತ್ತು ಜೈಲ್ ನಾಳೆ ಬೇಲ್ ಮತ್ತೆ ಅದೇ ಪುರಾಣ. ಈ ರೀತಿ ಸ್ಟೇಟಸ್ ಅನ್ನ ಹಾಕೊಂಡಿದ್ದ ಬಂಧಿತನ ಸಹೋದರ ಸೈಯದ್. ಈ ರೀತಿ ಬಂಧನವಾಗ್ತಾ ಇದ್ದಂತೆ ಸ್ಟೇಟಸ್ ಆರ್ಭಟವೂ ಕೂಡ ಜೋರಾಗ್ತಾ ಇದೆ. ಇವತ್ತು ಜೈಲ್ ನಾಳೆ ಬೇಲ್ ಮತ್ತೆ ಅದೇ ಆಟ ಅಂತ ಸ್ಟೇಟಸ್ ಅನ್ನ ಹಾಕೊಂಡಿದ್ದ ಬಂಧಿತನ ಸಹೋದರ ಸೈಯದ್. ನೋಡಿ, ಬಂಧಿತ ಸುಲೇಮಾನ್ ಸಹೋದರ ಈ ಸೈಯದ್ ಯಾವ ರೀತಿ ಸ್ಟೇಟಸ್ ಹಾಕೊಂಡಿದ್ದ. ಆ ಸುಲೇಮಾನ್ ಅರೆಸ್ಟ್ ಆದ ತಕ್ಷಣ ಅಂತಂದ್ರೆ ಆ ಜೈಲ್ ಕಲ್ ಬೇಲ್ ಫಿರ್ ವಹಿ ಪುರಾಣ ಖೇಲ್ ಅಂತ ಹೇಳಿ, ಇವತ್ತು ಜೈಲ್ ನಾಳೆ ಬೇಲ್ ಮತ್ತೆ ಅದೇ ಪುರಾಣ ಅದೇ ಆಟವನ್ನ ನಾವು ನಡೆಸ್ತೀವಿ ಅನ್ನೋ ದಾಟಿಯಲ್ಲಿ ಹಾಕಿತ್ತು ಆ ಸ್ಟೇಟಸ್ ಅನ್ನ. ಇದೇ ರೀತಿ ಸ್ಟೇಟಸ್ ಹಾಕಿರೋದು ಈಗ ಸಹಜವಾಗಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ಕಡೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇದ್ದಂತೆ, ಅಂದ್ರೆ ಸಂಘರ್ಷ ಪ್ರತಿಭಟನೆ ಜೋರಾಗಿ ನಡೀತಾ ಇದ್ದಂತೆ ಮತ್ತೊಂದು ಕಡೆ ಸ್ಟೇಟಸ್ ಸದ್ದು ಮಾಡ್ತಾ ಇದೆ. ಸಹೋದರನ ಬಂಧನವಾಗ್ತಾ ಇದ್ದಂತೆ ಸ್ಟೇಟಸ್ ಹಾಕಿದ್ದ ಸೈಯದ್, ಈ ರೀತಿ ಸ್ಟೇಟಸ್ ಅನ್ನ ಹಾಕೊಂಡಿದ್ದ ಬಂಧಿತ ಸುಲೇಮಾನ್ನ ಸಹೋದರ ಸೈಯದ್. ಪರಿಸ್ಥಿತಿ ಯಾವ ರೀತಿ ವಿಕೋಪಕ್ಕೆ ಹೋಗ್ತಾ ಇದೆ, ಯಾವ ರೀತಿ ಘಟನೆಗಳಲ್ಲಿ ನಡೀತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಈ ಸ್ಟೇಟಸ್ ಕೂಡ ಹೆಚ್ಚು ಸದ್ದು ಮಾಡ್ತಾ ಇರೋ. ಚುನಾವಣೆಯ ಹೊತ್ತಲ್ಲೇ ಚಾಲಿಸಾ ದಂಗಲ್ ಜೋರಾಗಿದೆ. ನಗರದ ಪೇಟೆ ನಿಗಿ ಕೆಂಡವಾಗ್ತಾ ಇದೆ. ಖಾಕಿ ಪಡೆ ಹೈರಾಣಾಗಿ ಹೋಗಿದೆ ಎಲ್ಲವನ್ನ ಅಂಡರ್ ಕಂಟ್ರೋಲ್ ತರೋದಕ್ಕೆ. ಸದ್ಯಕ್ಕೆ ಸಂಸದ ತೇಜಸ್ವಿ ಸೂರ್ಯ ಹಾಗೇನೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತು ಶಾಸಕ ಸುರೇಶ್ ಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕ್ಷಣಕ್ಕೂ ಜನಸಾಗರವೇ ಜಮಾಯಿಸ್ತಾ ಇದೆ. ಪರಿಸ್ಥಿತಿಯನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ನಗರದ ಪೇಟೆಯಲ್ಲಿ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಸಿದ್ದನಗಲ್ಲಿಯಲ್ಲಿ ಪೊಲೀಸರು ರೂಟ್ ಮಾರ್ಚ್ ಕೂಡ, ಎಸಿಪಿ ಶಿವಾನಂದ ನೇತೃತ್ವದಲ್ಲಿ ರೂಟ್ ಮಾರ್ಚ್ ನಡೆದಿದೆ. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಸಂಪೂರ್ಣವಾಗಿ ನಿಗಾ ವಹಿಸಿದ್ದಾರೆ. ಕಂಪ್ಲೀಟ್ ಏರಿಯಾದಲ್ಲಿ ನೋಡಿ, ತಾವು ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿಯೂ ಕೂಡ ಯಾವ ರೀತಿ ಅಲರ್ಟ್ ಸೈರನ್ಗಳು ಪಾಸ್ ಆಗ್ತಾ ಇದೆ. ಮತ್ತೊಂದು ಕಡೆ ರೂಟ್ ಮಾರ್ಚ್ ಕೂಡ ನಡೆದಿದೆ. ಪೊಲೀಸರಿಂದ ಸಂಪೂರ್ಣ ನಿಗಾ ವಹಿಸುವಂತಹ ಕೆಲಸ. ಯಾಕಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಸೂಕ್ಷ್ಮ ವಿಚಾರ, ಅತ್ಯಂತ ಸೂಕ್ಷ್ಮ ವಿಚಾರ, ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡುವಂಥ ಕೆಲಸ ಪೊಲೀಸರಿಂದ ಆಗ್ತಾ ಇದೆ. ನೋಡಿ, ತಾವು ಗಮನಿಸ್ತಾ ಇದ್ದೀರಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಪ್ರತಿಭಟನೆ ನಡೆದಂತಹ ಸದ್ಯಕ್ಕೆ ನಗರದ ಪೇಟೆಯಲ್ಲಿ ಇರುವಂತಹ ಪರಿಸ್ಥಿತಿ. ಒಟ್ಟು 10 ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ದೃಶ್ಯ ನಂಬರ್ 1, 2, 3, 4, 5, 6, 7, 8, 9, 10 ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ಪರಿಸ್ಥಿತಿ ಯಾವ ರೀತಿ ಇತ್ತು, ಪೊಲೀಸರು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆಯುವಂಥದ್ದು ಒಂದು ಕಡೆ ಆದರೆ, ಕ್ಷಣಕ್ಕೂ ಹೆಚ್ಚು ಜನಸಾಗರ ಸೇರ್ತಾ ಇರೋದು.